ಇನ್ನು ಹೀಗೆ ಕುಕ್ಕರ್ ಈಗಾಗಲೇ ಬ್ಲಾಸ್ಟ್ ಆಗಿದೆ. ಕಾಂಗ್ರೆಸ್ನಲ್ಲಿ ಸಹಜವಾಗಿ ಇದು ಸಂಚಲನ ಸೃಷ್ಟಿಸಿದೆ. ನಾನವನಲ್ಲ, ನನ್ನದಲ್ಲ, ಇದು ನಕಲಿ ಈ ಮಾತುಗಳು ಒಂದು ಕಡೆಯಿಂದ ಬರ್ತಾ ಇದ್ದಾವೆ. ಮತ್ತೊಂದು ಕಡೆ ಕ್ರಮ ಆಗಲಿ, ತಪ್ಪಿತಸ್ಥರಿದ್ರೆ ಕ್ರಮ ಆಗಲಿ, ಷಡ್ಯಂತ್ರಗಳ ಬಗ್ಗೆ ಹೈಕಮಾಂಡ್ ನೋಡಲಿ, ಈ ಮಾತುಗಳು ಕೂಡ ಬರ್ತಿದ್ದಾವೆ. ಅಂತಿಮವಾಗಿ ಕಾಂಗ್ರೆಸ್ನವರು ನಿರ್ಧರಿಸಬೇಕು, ಇದು ಈ ಕುಕ್ಕರ್ ವಿಚಾರ ಅಸಲಿನೋ ನಕಲಿನೋ, ನಿಜಕ್ಕೂ ಸತ್ಯದ ಹುಡುಕಾಟ ಇಲ್ಲಿ ನಡೆಯುತ್ತಾ ನೋಡಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಶಿವಕುಮಾರ್ ಅವರ ಸಂಪುಟಕ್ಕೆ ಯಾರೆಲ್ಲ ಸೇರಬಹುದು, ಏನಾಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಡಿ ಕೆ ಟೀಮ್ಗಾಗಿ ಹುಡುಕಾಟ ನಡೀತಾ ಇದೆ ಅಂತ ಹೇಳಿ. ಡಿ ಕೆ ಅವರ ಹೊಸ ತಂಡ ಹೇಗಿರುತ್ತೆ, ಯಾಕಂದರೆ ಕರ್ನಾಟಕದಲ್ಲಿ ಆಡಳಿತವನ್ನು ಕೊಡೋದಕ್ಕೆ ಶಿವಕುಮಾರ್ ಅವರು ತನ್ನ ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ. ಆದರೆ ಈಗ ಅವರ ತಂಡ ಹೇಗಿರುತ್ತೆ, ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಡಿ ಕೆ ಸಂಪುಟದ ಭವಿಷ್ಯ ಈಗ ನಿಂತಿರುವಂಥದ್ದು. ಹೈಕಮಾಂಡ್ ನಾಯಕರ ಜೊತೆಗೆ ಇದರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಯಾರೆಲ್ಲ ಸೇರಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಯಾರನ್ನೆಲ್ಲ ಸೇರಿಸ್ಕೊಳ್ಬೇಕು ಶಿವಕುಮಾರ್ ಅವರ ಸಂಪುಟಕ್ಕೆ ಅನ್ನೋದರ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದ್ದಾವೆ. ಸಂಪುಟ ಸದಸ್ಯರ ಆಯ್ಕೆಗಾಗಿ ದೆಹಲಿಗೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಹೋಗಿದ್ದಾರೆ. ಮಾಜಿ ಸಿಎಂ ಹಾಗೂ ಭಾವಿ ಸಿಎಂ ಇಬ್ಬರು ಕೂಡ ಹೋಗಿದ್ದಾರೆ. ಸಿದ್ದರಾಮಯ್ಯ ಡಿ ಕೆ ಬೆನ್ನಲ್ಲೇ ಆಕಾಂಕ್ಷಿಗಳಿಂದಲೂ ಕೂಡ ದೆಹಲಿಯಲ್ಲಿ ಲಾಬಿ ನಡೀತಾ ಇದೆ. ನಮ್ಮ ಮುಖವನ್ನು ಏನಾದರೂ ಮರೆತು ಬಿಟ್ರೆ ಅಂತ ಹೇಳಿ ಅಟ್ಲೀಸ್ಟ್ ನಾಯಕರಿಗೆ ಆಗಾಗ್ಗೆ ಹೋಗಿ ಮುಖ ನೆನಪಿಸಿ ಬರಬೇಕಾಗಿರೋದು ಕೂಡ ಅನಿವಾರ್ಯತೆ ಇದೆ. ಹಾಗಾಗಿ ಹೋಗ್ತಾ ಇದ್ದಾರೆ. 2 ಹಂತಗಳಲ್ಲಿ ಸಂಪುಟ ರಚಿಸುವ ಬಗ್ಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. 2 ಹಂತಗಳಲ್ಲಿ ಸಂಪುಟ ರಚನೆ ಆಗಬಹುದು. ಬಹುತೇಕ ಮೊದಲ ಹಂತದಲ್ಲಿ 10 ರಿಂದ 12 ಜನ ಸಚಿವರುಗಳು ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಶಿವಕುಮಾರ್ ಅವರ ಜೊತೆಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಸಚಿವರಿಂದಲೂ ಕೂಡ ಹೈಕಮಾಂಡ್ ನಾಯಕರ ಮನವೊಲಿಕೆ ನಡೀತಾ ಇದೆ. ಸಚಿವರುಗಳು ಕೂಡ, ಮಾಜಿ ಸಚಿವರುಗಳು ಈಗ ಅವರು ಕೂಡ ಈಗ ಮನವೊಲಿಕೆಯನ್ನು ಮಾಡ್ತಾ ಇದ್ದಾರೆ. ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ. ನಾವು ಅರ್ಧದಲ್ಲಿ ಬಿಟ್ಟು ಹೋಗಿರುವ ಕಾರ್ಯಕ್ರಮಗಳಿದ್ದಾವೆ ಅಂತ ಕೂಡ ಹೇಳ್ಕೊಳ್ಬಹುದು. ಇವತ್ತು ರಾತ್ರಿ 8 ಗಂಟೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಕೆ.ಜೆ. ಜಾರ್ಜ್, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇವರುಗಳು ಕುಳಿತು ಮೊದಲ ಸುತ್ತು ಚರ್ಚೆಯನ್ನ ಮಾಡಬಹುದು. ಇವತ್ತು ರಾತ್ರಿ 8 ಗಂಟೆಗೆ ವೇಣುಗೋಪಾಲ್ ಅವರ ಮನೆಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಭಾವಿ ಮುಖ್ಯಮಂತ್ರಿ ಶಿವಕುಮಾರ್ ಅವರು, ಯಾಕಂದರೆ ಅವರ ಸಂಪುಟನೇ ಇರುವಂಥದ್ದು, ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಸಂಪುಟದಲ್ಲಿ ಇದ್ದಂಥವ್ರನ್ನೂ ಕೂಡ ಸೇರಿಸ್ಕೊಳ್ಬೇಕು, ಅವರ ಆಪ್ತರು ಕೂಡ ಅಕಾಮಡೇಟ್ ಮಾಡಬೇಕು. ಹಾಗೆ ಕೆ.ಜೆ. ಜಾರ್ಜ್ ಅವರು ಕೂಡ ಇವ್ರ ಜೊತೆಗೆ ಹೋಗಿದ್ದಾರೆ, ಹಿರಿಯ ನಾಯಕರು. ಹಾಗೆ ಕೆ.ಸಿ. ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಈ ಸಭೆಯಲ್ಲಿರಬಹುದು. ಅದಾದ ನಂತರ ತಡರಾತ್ರಿ, ಬಹುತೇಕ ಇವತ್ತು ತಡರಾತ್ರಿ ನಡೆಯುತ್ತೆ. ಒಂದು ವೇಳೆ ಇವತ್ತು ತಡರಾತ್ರಿ ನಡೆದಿಲ್ಲ ಅಂದರೆ ನಾಳೆ ನಡೀಬಹುದು. ಇದು ದೆಹಲಿಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆ.ಜೆ. ಜಾರ್ಜ್, ಅಂದರೆ ಕೆ.ಜೆ. ಜಾರ್ಜ್ ಇವರುಗಳ ಜೊತೆಗೆ ಹೋಗಿದ್ದಾರೆ. ಈ 5 ಜನ, ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು, ಇವರುಗಳು ಕುಳಿತುಕೊಂಡು ಇನ್ನೊಂದು ಸುತ್ತಿನ ಚರ್ಚೆಯನ್ನು ಮಾಡಬಹುದು, ಫೈನಲೈಸ್ ಮಾಡುವಂಥದ್ದು. ಬಹುತೇಕ ಇವತ್ತು ರಾತ್ರಿ ಫೈನಲೈಸ್ ಆಗದೆ ಹೋದರೆ ನಾಳೆ ಬೆಳಗ್ಗೆ ಈ ಸಭೆ ನಡೀಬಹುದು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಜಾರ್ಜ್, ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರು ಇವರುಗಳ ಉಪಸ್ಥಿತಿಯಲ್ಲಿ ಈ ಒಂದು ಚರ್ಚೆ ನಡೀಬಹುದು. ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಭೆಯಲ್ಲಿ ಇರ್ತಾರೆ. ಆ ಸಭೆಯಲ್ಲಿ ಅಂತಿಮವಾದಂತಹ ಪಟ್ಟಿ ತಯಾರಿ ಆಗಬಹುದು. ಮುಂದಿದೆ ಬಹಳ ದೊಡ್ಡ ಟಾಸ್ಕ್ ಕೂಡ ಶಿವಕುಮಾರ್ ಅವರ ಮುಂದಿರುವಂಥದ್ದು. ಯಾಕಂದರೆ ಅವರು ಟಾಸ್ಕ್ ಮಾಸ್ಟರ್. ಒಂದಲ್ಲ ಒಂದು ಟಾಸ್ಕ್ಗಳನ್ನು ಅವ್ರಿಗೆ ಅವರ ಪಕ್ಷ ಕೊಡ್ತಾ ಬಂದಿತ್ತು. ಅವುಗಳನ್ನು ಹಲವು ಟಾಸ್ಕ್ಗಳಲ್ಲಿ ಅವರು ಒಳ್ಳೆಯ ಪ್ರದರ್ಶನವನ್ನು ನೀಡಿದ ಕಾರಣಕ್ಕಾಗಿಯೇ ಅವ್ರಿಗೆ ಈಗ ಮುಖ್ಯಮಂತ್ರಿ ಪದವಿ ಒಲಿದಿರುವಂಥದ್ದು. ಈಗ ಮುಂದಿರುವಂಥದ್ದು GBA ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಇದು ಕಾರ್ಯಕರ್ತರುಗಳ ಚುನಾವಣೆ, ಆ ಪಕ್ಷದ ಕಾರ್ಯಕರ್ತರ ಚುನಾವಣೆ. ಆ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರಬೇಕಾಗಿದೆ. 2028ರ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲಿಸುವಂಥದ್ದು ಅತಿ ದೊಡ್ಡ ಟಾಸ್ಕ್ ಶಿವಕುಮಾರ್ ಅವರ ವಿಚಾರಕ್ಕಿರುವಂಥದ್ದು. ಯಾಕಂದರೆ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಿದೆ ನಿಜ, ಆದರೆ ಅದರ ಪಾಪ್ಯುಲಾರಿಟಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಈಗ ಅವೆಲ್ಲವನ್ನು ಕೂಡ ತೊಡೆದು ಹಾಕಿ ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅನ್ನುವಂತಹ ಒಂದು ಭಾವನೆಯನ್ನು ಕರ್ನಾಟಕದ ಜನರಿಗೆ ಕೊಡಬೇಕಾಗಿದೆ. ಅದು ಶಿವಕುಮಾರ್ ಅವರ ಮುಂದಿರುವಂತಹ ಬಹಳ ದೊಡ್ಡ ಸವಾಲು. 2029ರ ಲೋಕಸಭಾ ಚುನಾವಣೆಗೆ ಪಕ್ಷವನ್ನು ತಯಾರಿ ಮಾಡ್ಕೊಳ್ಬೇಕು. 28 ಗೆದ್ದು ತನಗೆ ಅಧಿಕಾರ ಮಾತ್ರ ಅಲ್ಲ, 29 ಗೆದ್ದು ರಾಹುಲ್ ಗಾಂಧಿ ಅವರಿಗೆ ಅಧಿಕಾರವನ್ನು ಕೊಡಿಸುವಂತಹ ಕೆಲಸಕ್ಕೂ ಕೂಡ ಶಿವಕುಮಾರ್ ಅವರು ಮುಂದಾಗಬೇಕಾಗತ್ತೆ. ನಿರೀಕ್ಷಿತ ಕೆಲಸ ಮಾಡಿದವರಿಗೆ ಈಗ ಕೊಡಬಹುದು. ಸರ್ಕಾರದಲ್ಲಿ ಯಾರು ನಿರೀಕ್ಷಿತವಾದಂತಹ ಕೆಲಸ ಮಾಡಿಲ್ವೋ ಅಂತಹ ಸಚಿವರುಗಳಿಗೆ ಕೊಡಬಹುದು. ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿರುವಂತಹ ಸಚಿವರುಗಳಿಗೂ ಕೂಡ ನೀಡಬಹುದು. ಹಾಗೆಯೇ ಪಕ್ಷ ವಿರೋಧಿ ಕೆಲಸ ಮಾಡಿದವ್ರಿಗೂ ಕೂಡ ಕೊಡುವಂತಹ ಸಾಧ್ಯತೆ ಇದೆ. ಈ ಕೆಲಸವನ್ನು ಶಿವಕುಮಾರ್ ಅವರು ಮಾಡಬಹುದು. ಯಾಕಂದರೆ ಅಂತಿಮವಾಗಿ ಅವರ ಕ್ಯಾಬಿನೆಟ್ಗೆ ಒಂದು ಒಳ್ಳೆಯ ಇಮೇಜ್ ಸೃಷ್ಟಿ ಮಾಡಬೇಕಾಗಿರೋದು ಕೂಡ ಶಿವಕುಮಾರ್ ಅವರ ಜವಾಬ್ದಾರಿ. ಕೇವಲ ಶಿವಕುಮಾರ್ ಅವರ ಇಮೇಜಲ್ಲಿ ಸಾಕಾಗೋದಿಲ್ಲ, ಅವರ ತಂಡದ ಇಮೇಜ್ ಕೂಡ ಬಹಳ ಮುಖ್ಯ ಆಗುತ್ತೆ. ಸರ್ಕಾರ ನಿಜಕ್ಕೂ ಅಧಿಕಾರಕ್ಕೆ ಬರಬೇಕು, ಮತ್ತೊಮ್ಮೆ
ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ. ಆದರೆ ಸಾಮಾಜಿಕ ನ್ಯಾಯ ಸಮಾನತೆಯ ಮಾನದಂಡವನ್ನು ಅಫ್ಕೋರ್ಸ್ ಹಿಡಿದಿಟ್ಟುಕೊಳ್ಬೇಕಾಗತ್ತೆ. ಜಾತಿ ಸಮುದಾಯಗಳಿಗೆ ಆದ್ಯತೆಯನ್ನು ಕೊಡುವಂಥದ್ದು, ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಆದ್ಯತೆ ಕೊಡಬೇಕು ಅನ್ನೋಂಥದ್ದು, ಕೆಲಸ ಮಾಡುವವರಿಗೂ ಕೂಡ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡುವಂಥವ್ರು, ಯಾರೆಲ್ಲ ಚೆನ್ನಾಗಿ ಕೆಲಸ ಮಾಡುವಂತಹ ಶಕ್ತಿ ಇದೆ, ಉತ್ಸಾಹ ಇದೆ, ಅಥವಾ ಹೊಸ ಯೋಚನೆಗಳಿದ್ದಾವೆ, ಅಂತಹ ನಾಯಕತ್ವಕ್ಕೆ ಮಣೆ ಹಾಕಿದರೆ ಖಂಡಿತವಾಗ್ಲೂ ಕೂಡ ಶಿವಕುಮಾರ್ ಅವರಿಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂಥದ್ದು ಸುಲಭ ಆಗಬಹುದು. ಇನ್ನು ಮೊದಲ ಹಂತದಲ್ಲಿ ಶಿವಕುಮಾರ್ ಅವರ ಜೊತೆಗೆ KJ ಜಾರ್ಜ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಡಾಕ್ಟರ್ G ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಹಾಗೆಯೇ ರಾಮಲಿಂಗಾರೆಡ್ಡಿ ಅವರು, ದಿನೇಶ್ ಗುಂಡೂರಾವ್, ಡಾಕ್ಟರ್ ಯತೀಂದ್ರ ಇವರುಗಳು ಕೂಡ ಈಗ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಸತೀಶ್ ಜಾರಕಿಹೊಳಿ, ರೂಪಕಲಾ ಶಶಿಧರ್ ಮತ್ತು ಚಲುವರಾಯಸ್ವಾಮಿ ಅವರು ಕೂಡ ಅವರು ಈ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಮೊದಲ ಹಂತದಲ್ಲಿ. ಹಾಗೆಯೇ MB ಪಾಟೀಲ್ ಮತ್ತು ಕೃಷ್ಣ ಬೈರೇಗೌಡ ಕೂಡ ಈ ಸಾಲಿನಲ್ಲಿ ಸೇರಿಕೊಳ್ಳಬಹುದು ಅಂತ ಹೇಳಲಾಗ್ತದೆ. ನೋಡಬೇಕು ಯಾರೆಲ್ಲ ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. 10 ರಿಂದ 12 ಮಂದಿ ಅಥವಾ 13 ಮಂದಿ ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಎರಡನೇ ಹಂತದಲ್ಲಿ ಸಂತೋಷ್ ಲಾಡ್, ಈಶ್ವರ್ ಖಂಡ್ರೆ, ವಿಜಯಾನಂದ ಕಾಶಪ್ಪನವರಿಗೂ ಕೂಡ ಈ ಬಾರಿ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆಯೇ ಬಸವರಾಜ ರಾಯರೆಡ್ಡಿ, ರಾಘವೇಂದ್ರ ಹಿಟ್ನಾಳ್, B ನಾಗೇಂದ್ರ ಅವರು ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. SS ಮಲ್ಲಿಕಾರ್ಜುನ್, T ರಘುಮೂರ್ತಿ, K ಷಡಕ್ಷರಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಹಾಗೆಯೇ P ನರೇಂದ್ರ ಸ್ವಾಮಿ, H ಬಾಲಕೃಷ್ಣ, C ಪುಟ್ಟರಂಗ ಶೆಟ್ಟಿ ಅವರು ಕೂಡ ಸಂಪುಟಕ್ಕೆ ಮತ್ತೊಮ್ಮೆ ಸೇರ್ಪಡೆಯಾಗುವಂತಹ ಈ ಬಾರಿ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. AS ಪೊನ್ನಣ್ಣ ಅವರು ಕೂಡ ಅಂದರೆ ಮೊದಲ ಬಾರಿ ಶಾಸಕರಾಗಿ ಅವರಿಗೂ ಕೂಡ ಅವಕಾಶ ಸಿಗಬಹುದು. SN ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಶಾಸಕರು, ಹಾಗೆಯೇ SN ನಾರಾಯಣ ಸ್ವಾಮಿ, ಬಂಗಾರಪೇಟೆ ಶಾಸಕರು ಕೂಡ ಸಂಪುಟಕ್ಕೆ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳು ಇದ್ದಾವೆ.